ಅಖಂಡಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಇದೀಗ ಅವರ ಮೌಲಿಕ ಮಾತುಗಳನ್ನು ಹಂಚಿಕೊಂಡಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಎನ್.ಕೆ. ಲೋಲಾಕ್ಷಿ ಅವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಶ್ರಾಂತ ಮುಖ್ಯ ಅಭಿಯಂತರು ಚಿಂತಕರು ಆದ ಶ್ರೀಶಂಕರ್ ದೇವನೂರವರೇ, ಕೃತಿಯನ್ನು ಪರಿಚಯಿಸಿದ ಶಾಲಾ ಶಿಕ್ಷಣ ಇಲಾಖೆಯ ರಾಷ್ಟ್ರೀಯ ಸೇವಾ ಯೋಜನೆಯ ಸಹಾಯ ನಿರ್ದೇಶಕರಾದ ಡಾಕ್ಟರ್ ಗುಬ್ಬಿಗೌಡ ರಮೇಶ್ ಅವರೇ, ಹಾಗೂ ಮಂಡ್ಯ ಅಬಕಾರಿ ಉಪಯುಕ್ತರಾದ ಡಾಕ್ಟರ್ ನಾಗಶಯನ ಅವರೇ, ಲೇಖಕರು ಈ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಆದ ಡಾಕ್ಟರ್ ಬಿ.ಟಿ. ಕವಿತಾ ಅವರೇ, ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ ಹಾಗೂ ಆತ್ಮೀಯರೇ, ಈ ಸಂಜೆ ಒಂದು ವಿಶೇಷವಾದಂತಹ ಕೃತಿಯ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಈ ಪುಸ್ತಕ ಈಗ ಲೋಕಾರ್ಪಣೆಯಾಗಿದೆ. ಅದರ ಲೇಖಕರು ಇದೀಗ ಇಲ್ಲಿ ಪೊಲೀಸ್ ಮುಖ್ಯಸ್ಥರಾಗಿರ್ತಕ್ಕಂಥವರು, ಅದಕ್ಕಿಂತ ಹೆಚ್ಚಾಗಿ ಈ ಜಿಲ್ಲೆಯ ಈ ಊರಿನ ಸೊಸೆ ಅನ್ನೋದು ವಿಶೇಷವಾದಂತಹದ್ದು. ಇಲ್ಲಿ 5 ಕೂಡ ಮಾತನಾಡಿದ್ದಾರೆ. ಶಂಕರ್ ದೇವನೂರು, ಗುಬ್ಬಿಗೌಡು ಮಾತಾಡಾದ್ಮೇಲೆ ನಾವು ಕೊನೆಯಲ್ಲಿ ಇಬ್ಬರು ಭಾಳ ಚೆನ್ನಾಗಿ ಮಾತನಾಡಿದ್ರು ಅಂತ ಹೇಳ್ಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ಅದನ್ನು ಬದಲಾಯಿಸಿ 5 ಜನ ಚೆನ್ನಾಗಿ ಮಾತನಾಡಿದ್ರು ಅಂತ ಹೇಳಬೇಕಾಗಿದೆ. ಈ ಸಂದರ್ಭಕ್ಕೆ ಪೂರಕವಾಗಿ ಇದೊಂದು ಕೃತಿಯ ಬಿಡುಗಡೆಯ ಸಂದರ್ಭದಲ್ಲಿ ಅನೇಕ ನಮಗೆ ತಿಳಿದೇ ಇರುವಂತಹ ಸಂಗತಿಗಳನ್ನು ತಿಳಿದುಕೊಳ್ಳುವಂತಹ ಕಾರ್ಯಕ್ರಮ ಆಗಿದೆ ಅಂದರೆ ಅದು ಅತಿಶಯೋಕ್ತಿಯ ಮಾತು ಆಗಲಾರ್ದು. ಸಂಶೋಧನೆ ಅಂತ ಅನ್ನೋದು ಒಂದು ತಪಸ್ಸಿದ್ದ ಹಾಗೆ. ಸಂಶೋಧನಾ ಪ್ರಬಂಧಗಳು ಇವತ್ತು ಬಹಳ ಪ್ರಕಟ ಆಗ್ತಾ ಇದೆ. ಅದೆಷ್ಟು ಪ್ರಕಟ ಆಗ್ತಾ ಇದೆ ಅಂತಂದರೆ ಲೆಕ್ಕವಿಲ್ಲದಷ್ಟು ಪ್ರಕಟ ಆಗ್ತಾ ಇದೆ. ಲೋಲಾಕ್ಷಿಯವರು ಹೇಳಿದಾಗೆ ನಿರಂತರವಾದ ಪರಿಶ್ರಮ, ಅಧ್ಯಯನ, ಸಂಶೋಧನೆ, ಚರ್ಚೆ, ಸಂವಾದ ಇದೆಲ್ಲಕ್ಕೂ ಒಳಪಟ್ಟು ಸಂಶೋಧನಾ ಪ್ರಬಂಧಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದು ಕೂಡ ಇದೆ. ಇದೇನೂ ಇಲ್ಲದೆ ಆಧುನಿಕ ಭಾಷೆಯಲ್ಲಿ ಹೇಳಿದಾಗೆ ಕಟ್ ಆ್ಯಂಡ್ ಪೇಸ್ಟ್ನ ಸಂಶೋಧನಾ ಪ್ರಬಂಧಗಳು ಬಹಳ ಇದೆ. ಕೆಲವು 1-2 ವರ್ಷದ ಹಿಂದೆ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿತ್ತು. ಒಬ್ಬರು ಸಂಶೋಧನಾ ಪ್ರಬಂಧ ಮಂಡಿಸಿದ್ರು. ಅದಕ್ಕೆ ಮುಂಚೆ ಇನ್ನೊಬ್ಬರು ಸಂಶೋಧನಾ ಪ್ರಬಂಧ ಬರೆದಿದ್ರು. ಅವರು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಮೊದಲು ಬರೆದಿದ್ದವರು ನನ್ನ ಥೀಸಿಸ್ಲಿರೋದು ಎಲ್ಲನೂ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಮೇಲೆ ಕೆಳಗೆ 2 ವಾಕ್ಯ ಮಾಡಿ ಸಂಶೋಧನೆ ಮಾಡಿದ್ದಾರೆ, ಇದನ್ನು ಒಪ್ಪಬಾರದು ಅಂತನ್ನುವಂಥ ಒಂದು ಆಕ್ಷೇಪಣೆ ಕೂಡ ಎತ್ತಿದ್ರು. ಮುಂದೆ ಏನಾಯಿತು ಗೊತ್ತಿಲ್ಲ, ಆ ಆಕ್ಷೇಪಣೆ ಎತ್ತಿದ್ದಂತೂ ವಾಸ್ತವ. ಅಂದರೆ ಯಾವುದೇ ಅಧ್ಯಯನ ಇಲ್ಲದೆ ಒಂದು ಡಾಕ್ಟರೇಟ್ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಸಿದ್ಧವಾಗುವಂಥ ಸಂಶೋಧನಾ ಪ್ರಬಂಧಗಳೇ ಸಂಖ್ಯೆಯೇ ಹೆಚ್ಚಾಗಿರುವ ದಿನಮಾನದಲ್ಲೂ ಕೂಡ ಕವಿತಾ ಅವರು ಮತ್ತು ಅವರ ಸಹಾಧ್ಯಾಯಿಯಾಗಿ ಗುಬ್ಬಿಗೌಡ ರಮೇಶ್ ಅವರು, ಲೋಲಾಕ್ಷಿ ಅವರು ಹೇಳಿದಾಗೆ ಶ್ರಮಪಟ್ಟು ಶ್ರದ್ಧೆಯಿಂದ ಆಸಕ್ತಿಯಿಂದ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಕವಿತಾ ಅವರು ಯಾವ ವೃತ್ತಿಯಲ್ಲಿದ್ದಾರೋ ಆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಚಿತ್ರಗಳಲ್ಲಿ ಚಿತ್ರೀಕರಣವಾಗಿರುವಂತಹ ಪೊಲೀಸರ ಕುರಿತಾಗಿ ಇಲ್ಲಿ
ಈ ಪ್ರಬಂಧವನ್ನು ಸಿದ್ಧಪಡಿಸಿದ್ದಾರೆ. ಅವರು ಕೆಲವು ತಿಂಗಳುಗಳ ಹಿಂದೆ ಆಕಸ್ಮಿಕವಾಗಿ ಕಾರ್ಯಕ್ರಮವೊಂದಲ್ಲಿ ಸಿಕ್ಕಿದಾಗ ಹೇಳಿದರು, ನಂದು ಈ ಥರ ಪುಸ್ತಕ ಬಿಡುಗಡೆ ಇದೆ, ಬರಬೇಕಾಗತ್ತೆ ಅಂತ. ಈ ಕೆಲವು ದಿವಸಗಳ ಹಿಂದೆ ಪುಸ್ತಕ ಸಿದ್ಧವಾಗಿದೆ, ಬರಬೇಕು ಅಂತ ಈ ದಿನಾಂಕವನ್ನು ನಿಗದಿ ಮಾಡಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇಲ್ಲಿ ಗುಬ್ಬಿಗೌಡವರು ಮಾತಾಡಿದಾಗೆ ಈ ಪುಸ್ತಕ ನಮಗೂ ಕಳಿಸ್ಕೊಡಿ ಅಂತ ಹೇಳಿದ್ವಿ ಅವ್ರಿಗೆ. ಬಟ್ ಸ್ವಾಮೀಜಿ ಭಾಷಣ ಮುಗಿಸ್ತಾರೋ ಇಲ್ವೋ ಅಂತ ಕಳಿಸ್ತಿಲ್ಲ ಅವರು. ಇಲ್ಲೇ ಹಾಗೆ ಕಣ್ಣಾಡಿಸಿದ್ದು. ಅವರು ಪೊಲೀಸ್ ಅಧಿಕಾರಿಗಳಾಗಿ ನಾವು ಸಿನಿಮಾ ನೋಡೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಸಿನಿಮಾ ನೋಡಿದವರು ಕೇಳಿ ಮಾತ್ರ ಅನುಭವ ಇರತಕ್ಕಂತಹದ್ದು. ಪೊಲೀಸರ ಬಗ್ಗೆ ಸಿನಿಮಾಗಳಲ್ಲಿ ಹೇಗೆ ವಿಡಂಬನೆ ಮಾಡಬೇಕು ಎಲ್ಲ ರೀತಿ ವಿಡಂಬನೆ ಮಾಡಿದ್ದಾರೆ. ಆದರೆ ಇಲ್ಲಿ ಅಂತಹ ಪ್ರಸಂಗಗಳಿಗೆ ಅವಕಾಶ ಕೊಡದೆ ಈ ಪ್ರಬಂಧವನ್ನು ವಸ್ತುನಿಷ್ಠವಾಗಿ ಅವರು ಸಿದ್ಧಪಡಿಸಿದ್ದಾರೆ. ಯಾವ ಒಂದು ಪಕ್ಷಪಾತವಿಲ್ಲದೆ, ಪೂರ್ವಾಗ್ರಹಗಳಿಲ್ಲದೆ ವಸ್ತುನಿಷ್ಠವಾಗಿ ಈ ಒಂದು ಸಂಶೋಧನಾ ಪ್ರಬಂಧವನ್ನು ಸಿದ್ಧ ಮಾಡಿರ್ತಕ್ಕಂಥದ್ದು. ಅದನ್ನು ಸೂಕ್ಷ್ಮವಾಗಿ ಸೂಚ್ಯವಾಗಿ ಗಮನಿಸಿದಾಗೂ ಕೂಡ ತಿಳಿಯುವಂಥ ಸಂಗತಿ. ಅಲ್ಲಿ ಪೊಲೀಸ್ ಅನ್ನುವ ಪದ ಗ್ರೀಕ್ ಭಾಷೆಯಿಂದ ಹೇಗೆ ಬಂತು ಅನ್ನೋದರಿಂದ ಹಿಡಿದು, ಮತ್ತು ಗುಬ್ಬಿಗೌಡವರು ಹೇಳಿದಾಗೆ ನಮ್ಮ ಅನೇಕ ಅರಸುಮನೆತನಗಳಿಂದ, ಮೈಸೂರಿನ ಯದುವಂಶ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಹೈದರಾಲಿ ಇರ್ಬೋದು, ಈ ಎಲ್ಲ ಒಂದು ರಾಜ ಪರಂಪರೆಗಳಲ್ಲಿ ಹೇಗೆ ರಕ್ಷಣಾ ವ್ಯವಸ್ಥೆ ಮಾಡಲಾಗಿತ್ತು ಅನ್ನುವ ಸಂಗತಿ ಕೂಡ ಅಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆ ಸಿನಿಮಾ ಹಿಂದೆ ಬೆಳೆದು ಬಂದ ರೀತಿ, ಕನ್ನಡ ಸಿನಿಮಾಗಳು ಬೆಳೆದು ಬಂದ ರೀತಿ, ಅದನ್ನೆಲ್ಲ ಬಹಳ ವಿವರಣಾತ್ಮಕವಾಗಿ ಅದನ್ನು ಇಲ್ಲಿ ದಾಖಲಿಸಿದ್ದಾರೆ. ಸಿನಿಮಾ ಅಂತನ್ನೋದು ಮೊನ್ನೆ ನಾಗೇಶ್ವರನ್ ಅವರು ಹೇಳಿದಾಗೆ ಒಂದು ಮನುಷ್ಯನ ಮನಸ್ಸಿನ ಮೇಲೆ ಯಾವುದೇ ಒಂದು ದೃಶ್ಯ ಮಾಧ್ಯಮ ನೇರವಾಗಿ ಪ್ರಭಾವವನ್ನು ಬೀರುವಂತಹದ್ದು. ಒಂದು ನಾಟಕ ನೋಡುವಾಗ, ಸಿನಿಮಾ ನೋಡುವಾಗ ಅಲ್ಲಿ ನೋಡುವಂತಹವರು ನಮ್ಮ ಮುಂದಿಗೆ ಯಾವುದೋ ಒಂದು ಕೃತಕವಾದದ್ದು ನಡೀತಾ ಇದೆ ಅಂತ ಭಾವಿಸೋದಿಲ್ಲ. ಆ ಕೃತಕವಾದದ್ದು ನಡೀತಾ ಇದೆ ಅಂತ ಭಾಸವಾದರೆ ಅದು ನಿಜವಾದ ಕಲೆ ಕೂಡ ಆಗೋದಿಲ್ಲ. ಕಲೆ ಅನ್ನೋದು ಯಾವ ಮನುಷ್ಯನನ್ನು ಆ ಕಲಾ ಪ್ರಪಂಚದಲ್ಲಿ ತೊಡಗಿಸಿರುತ್ತೆ ಅಂತಂದರೆ, ಆತನನ್ನು ಸಂಪೂರ್ಣವಾಗಿ ಆ 3 ಗಂಟೆಗಳಲ್ಲಿ 2 ಗಂಟೆಗಳಲ್ಲಿ ತನ್ನನ್ನು ತಾನು ಮರೆತು ವಾಸ್ತವವಾಗಿ ಆ ಒಂದು ದಿನಮಾನಕ್ಕೆ ಇರುವಂಥ ರೀತಿಯಲ್ಲಿ ಪ್ರದರ್ಶನವಾಗುವಂತಹದ್ದು ದೃಶ್ಯ ಮಾಧ್ಯಮ, ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು. ಅದನ್ನು ಪ್ರಭಾವಿತರಾಗಿರ್ತಕ್ಕಂಥವ್ರು ಭಾಳ ಜನ ಕೂಡ ಇರ್ತಾರೆ. ಕೆಲವ್ರು ಹೇಳ್ತಿದ್ರು, ಹಿಂದೆ ಸತ್ಯ ಹರಿಶ್ಚಂದ್ರ ನಾಟಕ ಬಂದಾಗ ನಕ್ಷತ್ರಿಕ ಕಾಡಿಸ್ತಾನಲ್ಲ, ಇವ್ರು ಇಲ್ಲಿ ಕುಯ್ಕೊಂಡು ಬೈತಾ ಇದ್ರಂತ ಅವನಿಗೆ. ಸಿನಿಮಾ ಅದು, ಹರಿಶ್ಚಂದ್ರ ಇದ್ದದ್ದು ಯಾವ ಕಾಲ, ನಕ್ಷತ್ರಿಕ ಇದ್ದು ಯಾವ ಕಾಲದಲ್ಲೋ. ಇಲ್ಲಿ ಕೂತ್ಕೊಂಡು ಅವನು ಹೋಗಿ ನಾನು ಬಿಡಬೇಕು ಹೋಗ್ತಿತ್ತಂತವನು. ಹಳ್ಳಿ ಜನ ಏನು ಇಷ್ಟು ಕಾಡಿಸ್ತಾನಲ್ಲ ಅವನು, ಪಾಪ ಬಿಡ್ತಾ ಇಲ್ಲ ಅವನಿಗೆ, ಇಷ್ಟು ಪ್ರಾಮಾಣಿಕವಾಗಿದ್ದಾನೆ, ಸತ್ಯಸಂಧನಾಗಿದ್ದಾನೆ ಅಂತ. ಅಂದರೆ ಒಂದು ದೃಶ್ಯ ಮಾಧ್ಯಮ, ಒಂದು ಸಿನಿಮಾ ಒಬ್ಬ ಮನುಷ್ಯನನ್ನು ವಾಸ್ತವವಾಗಿ ತನ್ನನ್ನು ತಾನು ಮರೆತು ಅದಕ್ಕೆ ಪ್ರತಿಸ್ಪಂದಿಸುವಂಥ ರೀತಿಯಲ್ಲಿ ಪ್ರದರ್ಶನವಾಗ್ತಕ್ಕಂಥದ್ದು. ಎಷ್ಟೋ ಸಾರಿ ಒಂದು ಚಲನಚಿತ್ರಗಳು ಎಷ್ಟು ಪ್ರಭಾವಿತವಾಗಿರುತ್ತೆ ಅಂತಂದರೆ, ಅದನ್ನು ಮತ್ತೆ ಮತ್ತೆ ಎಷ್ಟು ನೋಡಿದ್ರೂ ಕೂಡ ನೋಡಬೇಕು ಅಂತನ್ನುವಷ್ಟು ಪ್ರಭಾವ ಇರುತ್ತೆ. ಒಬ್ರು ಹೇಳ್ತಾಯಿದ್ರು, ಸತ್ಯ ಹರಿಶ್ಚಂದ್ರ ಸಿನಿಮಾ ಹೊಸ್ತಾ ಬಂದಾಗ ಒಬ್ಬ ಹುಡುಗ ಬಹಳ ಪ್ರಾಮಾಣಿಕವಾದವನು ಸಿನಿಮಾ ನೋಡ್ಲಿಕ್ಕೆ ಹೋಗ್ತಿದ್ದಂತೆ. ಒಂದು ದಿವಸ ಸಿನಿಮಾಕ್ಕೆ ಬಂದ, ಎಲ್ಲಿಗೋಗಿದ್ದೆ ಅಂತ ಮನೆಯವ್ರು ಕೇಳಿದ್ರು. ಸತ್ಯ ಹರಿಶ್ಚಂದ್ರ ನಾಟಕ ನೋಡೋಕೆ ಹೋಗಿದ್ದೆ, ಸಿನಿಮಾ ನೋಡೋಕೆ ಹೋಗಿದ್ದೆ. 2 ದಿವಸ ಬಿಟ್ಟು ಪುನಃ ಎಲ್ಲೋ ಹೋಗಿದ್ದೆ, ಎಲ್ಲೋಗಿ ಸತ್ಯ ಹರಿಶ್ಚಂದ್ರ. 3ನೇ ದಿವಸನೇ ಕೇಳಿದ್ರಂತೆ ಎಲ್ಲೋಗಿದೆ ಅಂತ. ಸತ್ಯ ಮನೆಯವ್ರು ಬೈದರಂತೆ, ಒಂದೇ ಸಿನಿಮಾ ಎಷ್ಟು ಸತ್ತು ನೋಡ್ತಾರೆ, ಅದೇ ಸಿನಿಮಾ ಅದೇ ಎಲ್ಲ ಅಂತ ಹೇಳಿದ್ರಂತೆ. ಅವನಿಗೆ ಬಿಡಲಿಲ್ಲ. ಅವನಿಗೆ 5ನೇ ದಿವಸಕ್ಕೂ ಹೋದ, 6ನೇ ದಿವಸಕ್ಕೂ ಹೋದ. ಮನೇಲಿ ಬಂದರೆ ಬೈತಾರಲ್ಲ, ಆಗ ಒಂದು ಸತ್ಯ ಹರಿಶ್ಚಂದ್ರ ಸಿನಿಮಾಕ್ಕೆ ಹೋಗಿದ್ದೆ ಅಂತ ಹೇಳಿಲ್ಲ, ಮತ್ತು ಬೇರೆ ಕಡೆ ಎಲ್ಲ ಹೋಗಿದ್ದೆ ಅಂತ ಹೇಳಿದ್ರೆ. ಹೋಗಿದ್ದಿದ್ದು ಸತ್ಯ ಹರಿಶ್ಚಂದ್ರ ಸಿನಿಮಾಕ್ಕೆ. ಅದರ ಪ್ರಭಾವದಿಂದ ಅವನು ಇಂತಹ ಪ್ರಸಂಗ ಕೂಡ ಎಷ್ಟೋ ಇರುವಂತಹದ್ದನ್ನು ಗಮನಿಸ್ಬೋದು. ಇಲ್ಲಿ ಈ ಕೃತಿಗೆ ಇದೀಗ ಲೋಲಾಕ್ಷಿ ಅವರು ಹೇಳಿದಾಗೆ ಬರಗೂರು ರಾಮಚಂದ್ರಪ್ಪನವರು, ರಾಜೇಂದ್ರ ಸಿಂಗ್ ಬಾಬು ಅವರು, ರವಿಕಾಂತೇಗೌಡರು,
ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಅವರ ಅನಿಸಿಕೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಈ ಕೃತಿಯನ್ನು ಪ್ರಕಟಿಸಿರ್ತಕ್ಕಂಥವರು ಸಪ್ನಾ ಬುಕ್ ಹೌಸ್ನವರು. ಅವರು ಕರ್ನಾಟಕದವರಲ್ಲ, ಕನ್ನಡಿಗರು ಅಲ್ಲ. ಅವರು ಮುಂಬೈಯಿಂದ ಬಂದಂಥವರು. ನಿತಿನ್ ಶಾ ಫ್ಯಾಮಿಲಿಯವರು. ನಿತಿನ್ ಶಾ ಈಗಿರ್ತಕ್ಕಂಥದ್ದು ಅವ್ರ ತಂದೆ ಕಾಲದಲ್ಲಿ ಬಂದು ಪ್ರಕಾಶನವನ್ನು ಕರ್ನಾಟಕದಲ್ಲಿ ಪ್ರಾರಂಭಿಸಿದ್ರು. ನವಂಬರ್ ತಿಂಗಳಲ್ಲಿ ಯಾರೇನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ನೂರಾರು ಕೃತಿಗಳನ್ನು ಮೈಕ್ ಹಾಕ್ತಾರೆ. ಇಲ್ಲಿ ಮಾತಾಡ್ತಾ ಹೇಳಿದ್ರಲ್ಲ, ಮೈಕ್ ಹಾಕ್ತಾರೆ, ಅಬ್ಬರ ಮಾಡ್ತಾರೆ. ದೇವನೂರು ಶಂಕರ್ ಅವರು ಹೇಳಿದ್ರಲ್ಲ, ಅದು ಕನ್ನಡದ ಅಭಿಮಾನ ಎಲ್ಲಿರುತ್ತೆ ಅಂದರೆ ನಾಳಿದ್ದು 30 ಮುಗೀತದು. ನವಂಬರ್ಲಿ ಶುರುವಾಗುತ್ತೆ, ತಿಂಗಳು ಕೊನೆ ಬಂದಂಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾಡಿದ್ದು ನೋಡಿ ಮೈಸೂರು, ಬೆಂಗಳೂರು ಎಲ್ಲಿ ನೋಡಿದ್ರು ಕೂಡ ಮೈಕ್ ಇರುತ್ತೆ. ಅದು ರಾಜ್ಯೋತ್ಸವದ ಬಾವುಟಗಳಿರುತ್ತೆ. ಆದರೆ ನವಂಬರ್ 1ರಂದು ನೂರಾರು ಕೃತಿಗಳನ್ನು ಪ್ರಕಟಿಸುವಂತಹ ಸಾಹಸ ಕೆಲಸ ಮಾಡೋರು ಯಾರು ಅಂತಂದರೆ ಸಪ್ನಾ ಬುಕ್ ಹೌಸ್ನವರು. ಅವರೇ ಕೃತಿಯನ್ನು ಇಲ್ಲಿ ಪ್ರಕಟಿಸಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಕೃತಿ ಒಂದು ವಿವರಣಾತ್ಮಕವಾಗಿ ಅದನ್ನು ಬರಗೂರು ರಂಗಚಂದ್ರಪ್ಪ ಅವರನ್ನ ಉಲ್ಲೇಖ ಮಾಡಿದ್ದಾರೆ, ಮೊದಲಿನಿಂದ ಕೊನೆ ತನಕ. ಅದರ ಹಿಂದೆ ಕವಿತಾ ಅವರು ಎಷ್ಟು ಸಿನಿಮಾಗಳನ್ನು ನೋಡಿದ್ದಾರೆ ಅನ್ನೋದೇ ಆಶ್ಚರ್ಯ ಸಂಗತಿ. ಸಿನಿಮಾ ನೋಡಬೇಕಾದ್ರೆ ಪೇಷನ್ಸ್ ಬೇಕಲ್ಲ, ಆ ಪೇಷನ್ಸ್ ಬೇಕು, ಅದನ್ನು ಗಮನಿಸಬೇಕು, ಎಲ್ಲೆಲ್ಲಿ ಏನು ಪಾತ್ರಗಳನ್ನು ಹೇಗೆ ಬಳಸಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು. ಸಾಮಾನ್ಯವಾಗಿ ಜನರ ಕಣ್ಣಲ್ಲಿ ಪೊಲೀಸರು ಅಂದರೆ ಬೇರೆ ರೀತಿಯಲ್ಲೇ ನೋಡ್ತಾರೆ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಪೊಲೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವಾಗ ಹೇಳಿದ್ರು, ಅವರು ಒಂದು ಮಾತು ಹೇಳಿದರು, ಏನು ಒಳ್ಳೇದಾಗಲಿ ಕೆಟ್ಟದಾಗಲಿ ಯಾವಾಗಲೂ ಬಯಸ್ಕೊಳ್ಳೋರು ಯಾರು ಅಂದ್ರೆ ಪೊಲೀಸರಿಂದ ಅಂತ. ಅವು ಕಳ್ಳನ್ನು ಹಿಡಿದ್ರು ಬೈತಾರೆ, ಶಿಕ್ಷೆ ಕೊಟ್ಟರು ಬೈತಾರೆ, ಗಲ್ಲಿಗೆ ಏರಿಸಿದ್ರು ಬೈತಾರೆ, FIR ಹಾಕಿದ್ರು ಬೈತಾರೆ, ಏನು ಮಾಡದೇ ಇದ್ರು ಬೈತಾರೆ. ಏನು ಮಾಡಬೇಕು ಅವರು ಅಂತೇಳಿ ಒಂದು ಮಾತು ಹೇಳಿದ್ದನ್ನು ಪತ್ರಿಕೆಯಲ್ಲಿ ಬಹಳ ದೊಡ್ಡದಾಗಿ ಬಂದಿತ್ತು. ಅಂತಹ ಸಂಗತಿಯನ್ನು ಕುರಿತು ಕವಿತಾ ಅವರು ಪೊಲೀಸ್ ಅಧಿಕಾರಿಗಳಾಗಿ ಅದನ್ನು ಸಾಕಷ್ಟು ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ವಿಮರ್ಶೆ ಮಾಡಿ ಅಲ್ಲಿ ಇರುವ ಸಂಗತಿಗಳನ್ನು ಅಲ್ಲಿ ಪ್ರಸ್ತುತಪಡಿಸಿದಾರ ಹೊರತು ಅದರ ಬಗ್ಗೆ ವಿಮರ್ಶೆ ಮಾಡಿ ಅದು ಮತ್ತೊಂದು ಕಲ್ಕುವಂಥ ಪ್ರಯತ್ನ ಮಾಡದೆ ಅದರಲ್ಲಿ ಅನೇಕ ಸಂಭಾಷಣೆಗಳಿದೆ, ಚಿತ್ರದ ಸನ್ನಿವೇಶಗಳಿದೆ, ಅದನ್ನು ಹೇಗೆ ಬಳಸಿದ್ದಾರೆ, ಹೇಗಿದೆ ಇತ್ಯಾದಿ ಸಂಗತಿಗಳನ್ನೆಲ್ಲ ಅಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು ಗಮನಾರ್ಹವಾದಂಥ ಸಂಗತಿ. ಅಂಥ ಕೃತಿಯ ಲೋಕಾರ್ಪಣೆಯ ಕಾರ್ಯಕ್ರಮ ಇದು. BT ಕವಿತಾ ಅವರು ಪೊಲೀಸ್ ಅಧಿಕಾರಿಗಳಾಗಿ ಅವರೇ ಹೇಳಿದಾಗೆ ಅಷ್ಟೆಲ್ಲ ಕಾರ್ಯಗೌರವಗಳ ನಡುವೆ, ಕಾರ್ಯದ ಒತ್ತಡಗಳ ನಡುವೆ ಬಿಡು ಮಾಡ್ಕೊಂಡು ಈಗಾಗಲೇ ಅವ್ರ ಹಿಂದೆ 2 ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ. ಎದೆಯ ಕದ ಮತ್ತು ಕಳೆದು ಹೋಗುವ ಮುನ್ನ 2 ಕವನ ಸಂಕಲನಗಳು ಅವರಿಂದ ಹೊರಬಂದಿದೆ. ಈಗ ಮಾತನಾಡ್ತಾ ಲೋಲಾಕ್ಷಿ ಅವರು ಹೇಳಿದಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದೊಂದು ಶಕ್ತಿ ಅಂತರ್ಗತವಾಗಿರುತ್ತೆ. ಒಬ್ಬನಲ್ಲಿ ಕವಿತಾ ಶಕ್ತಿ ಇರ್ಬೋದು, ಸಾಹಿತ್ಯಿಕ ಶಕ್ತಿ ಇರ್ಬೋದು, ಸಾಂಸ್ಕೃತಿಕ ಶಕ್ತಿ ಇರ್ಬೋದು. ಈಗ ನರಸಿಂಹಮೂರ್ತಿ ಇದ್ದಾರೆ, ಸೊಗಸಾಗಿ ಆಡಿದ್ರು. ಅವರಲ್ಲಿ ಕವಿತಾ ಹಾಡೋ ಗುಣ ಇದೆ, ಅದನ್ನು ಬಳಸ್ಕೊಂಡಿದ್ದಾರೆ. ಒಬ್ಬನಲ್ಲಿ ಸಮಾಜ ಸೇವೆ ಗುಣ ಇರ್ಬೋದು, ಮತ್ತೊಬ್ಬನಲ್ಲಿ ಒಂದೊಂದು ವಿಶಿಷ್ಟವಾದಂತಹ ಗುಣಗಳಿರ್ಬೋದು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನಲ್ಲಿ ಇರಬಹುದಾದಂಥ ಆಂತರಿಕ ಶಕ್ತಿಯನ್ನು ಸರಿಯಾಗಿ ಬಳಸ್ಕೊಂಡು ಅದನ್ನು ಬಳಸ್ಕೊಳ್ಳುವಂಥ ಕೆಲಸ ಮಾಡಿದ್ರೆ ವ್ಯಕ್ತಿ ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ರೀತಿಯಲ್ಲಿ ಕವಿತಾ ಅವರು ಈಗಾಗಲೇ 2 ಕವನ ಸಂಕಲನಗಳನ್ನು ಪ್ರಕಟಿಸಿದ್ದು, ಇದು ಅವರ 1 ಸಂಶೋಧನಾ ಪ್ರಬಂಧ ಆಗಿದೆ. ಅವರು ಸಾಹಿತ್ಯ ಕ್ಷೇತ್ರದಲ್ಲಿ, ಕವಿತಾ ಕ್ಷೇತ್ರದಲ್ಲಿ ಅವರು ಮಾತಾಡ್ತಾ ಲೋಲಾಕ್ಷಿ ಅವರು ಹೇಳಿದಾಗೆ ತಂದೆ ಇಟ್ಟು ಕಾರಣಕ್ಕೆ ಕವಿಗಳಾದರೂ ಅಥವಾ ಕವಿಗಳಾಗ್ತಾರೆ ಅಂತ ಅವರು ಹೆಸರಿಟ್ಟರು ಗೊತ್ತಿಲ್ಲ. ಅಂತೂ ಯೋಗ ಅನ್ನೋ ಹಾಗೆ ಎಲ್ಲರೂ ಹೆಸರಿಟ್ಟಂಗೆ ನಡ್ಕೋತಾರ ಅಂತ ಹೇಳೋದಿಲ್ಲ. ಭಾಳ ಜನ ಬಿಳುಪಾಗಿರ್ತಾರೆ, ಕಪ್ಪು ಹೆಸರು ಇರುತ್ತೆ, ಭಾಳ ಕಪ್ಪಿರ್ತಾರೋ ಬಿಳಿ ಹೆಸರೇ ಇರುತ್ತೆ. ಹಾಗೆ ಹೆಸರಿಗೆ ತಕ್ಕನಾಗಿ ಇರ್ತಾರೆ ಅಂತಲ್ಲ, ಅದು ಆಕಸ್ಮಿಕವಾಗಿ ಯೋಗ ಕೂಡಿ ಬರುವಂತಹದ್ದು. ಆ ರೀತಿಯಲ್ಲಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇಲ್ಲಿಯ ಪೊಲೀಸ್ ಮುಖ್ಯಾಧಿಕಾರಿಗಳಾಗಿ ಕೆಲವು ಘಟನೆಗಳನ್ನು ದೇವನೂರು ಶಂಕರ್ ಅವರು ಉಲ್ಲೇಖ ಮಾಡಿದ್ರು. ಇಲ್ಲಿ ಆಡಿಯಲ್ಲಿರುವಂತಹ ಒಬ್ಬ ಹೆಣ್ಣು ಮಗಳು, ಮುಗ್ಧ ವಯೋವೃದ್ಧ ಹೆಣ್ಣು ಮಗಳಿಗೆ
ಸಂತೋಷವಾಗುವಂತಹ ಆಶ್ರಯವನ್ನು ನೀಡಿ ಮಾನವೀಯತೆಯನ್ನು ಮೆರೆದಂಥದ್ದಿರ್ಬೋದು. ಹೀಗೆ ಒಂದು ಅಧಿಕಾರ ಅಂತಕ್ಕಂತಹದ್ದು ತನ್ನ ದರ್ಪವನ್ನು ಚಲಾಯಿಸಲಿಕ್ಕೆ ಇರುವಂತಹ ಒಂದು ದಂಡ ಅಂತ ಭಾವಿಸ್ತೇನೆ, ಅದು ಇನ್ನೊಬ್ಬರಿಗೆ ಮನಸ್ಸಿಗೆ ಸಾಂತ್ವನ ಕೊಡುವಂತಹ ಶಕ್ತಿ ಅಂತ ಅದರಲ್ಲಿ ಕಾರ್ಯೋನ್ಮುಖರಾದರೆ ಆ ವ್ಯಕ್ತಿ ತನ್ನ ಬದುಕಿನಲ್ಲಿ ಕೊನೆಯ ತನಕ ಸಂತೋಷದಿಂದ ಜೀವನವನ್ನು ಕಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಕೆಲಸವನ್ನು ಕವಿತಾ ಅವರು ಮಾಡಿರುವಂಥ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಅವರಿಲ್ಲಿ ಜನಪ್ರಿಯ ಅಧಿಕಾರಿಗಳಾಗಿ ಎಲ್ಲರ ಜೊತೆ ಪ್ರೀತಿಯ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾಯಿದ್ದು, ಇಂಥ ಸಾಹಿತ್ಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ವಿಶೇಷವಾದ ಸಂಗತಿ ಹಾಗೆ ಅಂತನ್ನುವ ಅಭಿನಂದನೆಯನ್ನು ಹೇಳಿ, ನಾಗೇಶಯ್ಯನವರು ಅವರ ಪತಿಯವರು, ಅವ್ರ ಮುಂಚೆ ಗೊತ್ತಿತ್ತು, ಇವರೇ ಅವ್ರ ಪತಿ ಅಂತ ಗೊತ್ತಿಲ್ಲ ಅಷ್ಟೆ. ಇಲ್ಲಿ ಬಂದ ಕೂಡಲೇ ಹೇಳಿದ್ರು, ಅವರು ನಿರೂಪಣೆ ಮಾಡೋರು ಅವ್ರಿಗೆ ಹೇಳಿದ್ರು, ಅವರು ಶುಭ ಪಲ್ಲವಿನ ಒಂದೆರಡು ಮಾತಾಡಲಿ ಅಂತಂದರು. ಆಮೇಲೆ ಇವರು ಮಾತನಾಡಿದ ಮೇಲೆ ಈ ಸೀಸನ್ ಸ್ಪೀಕರ್ ಅಂತ ಅನಿಸ್ತು. ಆಮೇಲೆ ಕೇಳಿದ್ವಿ ನಾವು, ಎಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ ಏಕೆ ಅಂತ, ಹೇಗೆ ಮಾತಾಡ್ತೀರಿ ಅಂತ. ಅವರು ನಮ್ಮಲ್ಲಿ IAS ಟ್ರೈನಿಂಗ್ ಕೊಡಲಿಕ್ಕೆ ಈಗ ಬಹಳ ಸಂಸ್ಥೆಗಳು ಬಂದಿದೆ. ಒಂದು 20-30 ವರ್ಷದಿಂದ ಹೈದರಾಬಾದ್ನಲ್ಲಿ ರಾವ್ ಇನ್ಸ್ಟಿಟ್ಯೂಟ್ ಇತ್ತು, ದೆಹಲಿಯಲ್ಲಿ ವಾಜಿರಾಮ್ ಮತ್ತು ಒಂದೆರಡು ಮಾತ್ರ ಇನ್ಸ್ಟಿಟ್ಯೂಟ್ ಇತ್ತು. ಆ ದಿನಮಾನದಲ್ಲಿ ಬಹಳ ಪ್ರತಿಷ್ಠಿತವಾದ ಸಂಸ್ಥೆಗಳು ಅದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಟ್ರೈನಿಂಗ್ ಕೊಡೋದಕ್ಕೆ. ಅವಾಗ ಜನರಲ್ಲಿ ಏನು ಭಾವನೆ ಇತ್ತು ಅಂದರೆ, ರಾವ್ ಇನ್ಸ್ಟಿಟ್ಯೂಟ್ಗೆ ಸೇರಿದ್ರೆ IAS ಆಯಿತು ಅಂತ, ಡೆಲ್ಲಿ ವಾಜಿರಾಮ್ಗೆ ಸೇರಿದ್ರೆ ಮುಗಿತು ಅವನು IAS IPS ಆದ ಅಂತ. ಆ ವಾಜಿರಾಮ್ ಸಂಸ್ಥೆಯಲ್ಲಿ ಅವ್ರಿಗೆ ಸೇವೆಗೆ ಆಯ್ಕೆ ಆಗಲಿಕ್ಕೆ ಮುಂಚೆ 8 ವರ್ಷ ಪ್ರಾಧ್ಯಾಪಕರಿಗೆ ಅಲ್ಲಿ ಕೆಲಸ ಮಾಡಿದವರು. ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಅದಿಲ್ಲದೆ ಇದ್ದರೆ ಅವ್ರು ಅಷ್ಟೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಬರೀ ಎಕ್ಸೈಸ್ ಆಫೀಸರ್ ಆಗಿದ್ದರೆ ಅವರ ಹಿಂದೆ ಅವ್ರು ಮಾತನಾಡಿದ ಮಾತು ಕೆಲವಾದರೂ ಕೂಡ ಅದರ ಹಿಂದೆ ಅವರ ಅಧ್ಯಯನದ ಶ್ರಮ ಏನಿದೆ ಅಂತಕ್ಕಂತಹದ್ದು ಸ್ಪಷ್ಟವಾಗಿ ಅವ್ರು ಕೋಟ್ ಮಾಡಿದಂತಹ ಕವಿಗಳು, ಇತರ ಉದಾಹರಣೆಗಳೆಲ್ಲ ತುಂಬ ವಿಶೇಷವಾದಂತಹದ್ದು, ಅಪರೂಪವಾದಂತಹದ್ದು. ಅಂಥದ್ರ ಬಗ್ಗೆ ಅವರು ಅಧ್ಯಯನ ಮಾಡಿ ಒಬ್ಬ ಅಧಿಕಾರಿಯಾಗಿ ಕೂಡ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಅಧಿಕಾರದಲ್ಲಿದ್ದಂಥವರು ಸಿದ್ದಯ್ಯ ಪುರಾಣಿಕ್ ಇರ್ಬೋದು, ಅಥವಾ ಸಾಸ್ನೂರು ಇರ್ಬೋದು, ಪೊಲೀಸ್ ಅಧಿಕಾರಿಯಾಗಿದ್ದಂಥವರು, ಇತ್ತೀಚೆಗೆ ಇರುವಂಥ ಧರಣಿದೇವಿ ಮಾಲ್ಗತ್ತಿ ಇರ್ಬೋದು, ಅಂಥವರೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಅವ್ರದ್ದೇ ಆದಂಥ ಪ್ರತಿಭೆಯಿಂದ ವಿಕಾಸ ಆಗ್ತಕ್ಕಂಥವ್ರು. ಆ ಸಾಲಿಗೆ ಕವಿತಾ ಅವರು ಕೂಡ ಸೇರುವವರಾಗಿದ್ದಾರೆ. ನಾಗೇಶಯ್ಯನವರ ಸಂಪೂರ್ಣವಾದ ಬೆಂಬಲ ಸಹಕಾರ ಸಿಕ್ಕಿದ್ರಿಂದ ಕವಿತಾ ಅವರು ಸಾಹಿತ್ಯ ರಚನೆ ಮಾಡಲಿಕ್ಕಾಯಿತು. ಕವಿತಾ ಅವರು ಸಹಕಾರ ಕೊಟ್ಟಿದ್ದರಿಂದ ಅವರು ಒಳ್ಳೆ ಎಕ್ಸೈಸ್ ಆಫೀಸರ್ ಕೆಲಸ ಮಾಡಲಿಕ್ಕಾಯಿತು. ಎರಡೂ ಧನ್ಯವಾದ ಅಂತ. ಇಬ್ಬರು ಅವರು ವೇಸ್ಟ್ ಮ್ಯಾನೇಜ್ಮೆಂಟ್ ಮೇಲೆ ನಾಗೇಶಯ್ಯನವರು PhD ಮಾಡಿದ್ದಾರೆ. ನಮ್ಮಲ್ಲಿ ಘನತ್ಯಾಜ್ಯ, ಅದನ್ನು ದೇಶದ ದೊಡ್ಡ ಸಮಸ್ಯೆ ಅಂದರೆ ಘನತ್ಯಾಜ್ಯ ಹೇಗೆ ಅದನ್ನು ವಿಲೇವಾರಿ ಮಾಡಬೇಕು ಅಂತೇಳಿ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ದೆಹಲಿನಲ್ಲಿ ಗಜಿಯಾಬಾದ್, ನೋಯ್ಡಾ ಅಕ್ಕಪಕ್ಕದಲ್ಲಿದೆ. ಅದು UP ಸ್ಟೇಟ್ ಆದರೂ ಕೂಡ ದೆಹಲಿಗೆ ಒಂದು ಕಣ್ಣಾಗೆ ಇರ್ತಕ್ಕಂಥದ್ದು. ಅಲ್ಲಿ ಸಂಸ್ಥೆ ಇದೆ. ಅಲ್ಲಿ ಗಜಿಯಾಬಾದ್ನಲ್ಲಿ ಒಂದು ಗೆಸ್ಟ್ ಹೌಸ್ ಇತ್ತು. ಅಲ್ಲಿ ಹೋಗುವಾಗ ಬೇಕಾದ ಡೆಲ್ಲಿ ಸುತ್ತ ಬಂದಂತೆಲ್ಲ ಎಲ್ಲ ಘನತ್ಯಾಜ್ಯವನ್ನೆಲ್ಲ ತಂದು ಹಾಕ್ತಾಯಿದ್ರು. ಸಿಕ್ಕಾಪಟ್ಟೆ ಸ್ಮೆಲ್ ಇರ್ತಿತ್ತು, ಗರಡು ಹದ್ದು ಎಲ್ಲ ಬಂದು ಇದು ಮಾಡ್ತಿತ್ತು. ಅದೆಷ್ಟು ಬೆಳತ್ತು ಅಂತಂದರೆ ಬೆಟ್ಟ ಆಗುವಷ್ಟು ಬೆಳತ್ತದು. ಏನು ಮಾಡ್ತಾರೆ ಅಂತ ಭಾಳ ಸಂಶಯ ಇತ್ತು. ಈಗ ಅದನ್ನು ಒಂದು ಹಿಲ್ ಸ್ಟೇಷನ್ ಮಾಡಿ ಒಂದು ಟೂರಿಸಮ್ ಸೆಂಟರ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಕೆಳಗಿರೋದೆಲ್ಲ ಕಸ, ಮೇಲೆ ಮಾತ್ರ ಅದ್ಭುತವಾಗಿ ಅದನ್ನು ಅಂದರೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ತಂತ್ರಜ್ಞಾನವನ್ನು ಬಳಸಿದ್ರೆ ಕಸವನ್ನು ರಸವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತನ್ನೋದು. ನಾಗೇಶಯ್ಯನವರು ಮಾತಾಡಿದಾಗ ಭರತನ ನಾಟ್ಯಶಾಸ್ತ್ರವನ್ನು ಉಲ್ಲೇಖಿಸಿದ್ರು. ನಾವಾಗಲೇ ಅಂದ್ಕೊಂಡ್ವಿ ಇವರ ಅಧ್ಯಯನದ ಚಿತ್ತ ಬಹಳ ಇಡೀ ನಾಟ್ಯಶಾಸ್ತ್ರಕ್ಕೆ ಒಂದು ಶಾಸ್ತ್ರೀಯ ಚೌಕಟ್ಟನ್ನು ಕೊಟ್ಟಂತಹವನು ಭರತವನು. ಅದಕ್ಕೆ ಭರತನ ನಾಟ್ಯಶಾಸ್ತ್ರ ಅಂತ ಕರೆಯುವಂತಹದ್ದು. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಶಂಕರ್ ದೇವನೂರವರು ಈಗ ಅಧಿಕಾರಿಗಳು ಸರ್ಕಾರಿ ಹುದ್ದೆಯಲ್ಲಿದ್ದು ನಿವೃತ್ತಿ ಆದಮೇಲೆ
ನೆಕ್ಸ್ಟ್ ಸರ್ಕಾರದಲ್ಲಿ ಏನು ಅಧಿಕಾರ ಹುಡುಕ್ಬೋದು ಅಂತ ಎಲ್ಲ ಪ್ರಯತ್ನಶೀಲರಾಗಿರ್ತಾರೆ. ನೆಕ್ಸ್ಟು ರಿಟೈರ್ಮೆಂಟ್ ಆದಮೇಲೆ ಜಾಬ್ ಏನು ಅಂತ. ಅದೇ ವೃತ್ತಿಯಲ್ಲಿದ್ದಾಗಲೇ ನನಗಿದು ಬೇಡ, ನನ್ನ ಕ್ಷೇತ್ರವೇ ಬೇರೆ ಅಂಥೇಳಿ ಸ್ವಯಂ ಇಚ್ಛೆಯಿಂದ ನಿವೃತ್ತಿಯನ್ನು ಪಡೆದಂಥ ಅಪರೂಪದ ಒಬ್ಬ ಹಿರಿಯ ಅಧಿಕಾರಿಗಳು ಅಂತಂದರೆ ಶಂಕರ್ ದೇವನೂರವರು. ಅವರು ನಮ್ಮ ಜೊತೆ ಇದ್ದಾರೆ. ಗುಬ್ಬಿಗೂಡು ರಮೇಶ್ ಕೇಳಿ ಕೇಳಿ ಅದ್ಭುತವಾಗಿ ಮಾತನಾಡಿದರು. ಹಾಡಿದ್ದಾರೆ, ನಗಿಸಿದ್ದಾರೆ, ಮಾತನಾಡಿದ್ದಾರೆ. ಅವರ ಒಂದು ವ್ಯಕ್ತಿತ್ವವೇ ಅಂತಹದ್ದು. ಮತ್ತು ಚಲನಚಿತ್ರದ ಜೊತೆ ಭಾಳ ಆತ್ಮೀಯವಾದಂಥ ಒಡನಾಟ ಇರ್ತಕ್ಕಂಥವ್ರು. ಮತ್ತು ಹಂಸಲೇಖ ಅವರು ಎಷ್ಟು ಭಾಳ ಸ್ನೇಹಿತರು ಅಂತಂದರೆ, ಸುತ್ತೂರಿನಲ್ಲಿ ಸಮ್ಮೇಳನಕ್ಕೆ ಅವರು ದಸರಾ ಉದ್ಘಾಟನೆಗೆ ಬಂದಾಗ ಫಸ್ಟ್ ಸುತ್ತೂರಿಗೆ ಬಂದರು. ಅವರು ಗುಬ್ಬಿಗೂಡೆ ಕರ್ಕೊಂಬಂದಿದ್ರು. ಅವತ್ತು ಅಮಾವಾಸ್ಯೆ ಇತ್ತು ಅಂತ ಕಾಣುತ್ತಲ್ಲ, ಅಮಾವಾಸ್ಯೆ ಕಾರ್ಯಕ್ರಮ ಹೊತ್ತು ಪುನಃ ಬೆಳಿಗ್ಗೆ ದಸರಾ ಉದ್ಘಾಟನೆ ಇತ್ತು. ಅವಾಗ ಸಂಜೆ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತು. ಗುಬ್ಬಿಗೂಡು ಮಾತಾಡಿದ್ರು, ಅವ್ರ ಬಗ್ಗೆ ಭಾಳ ಒಳ್ಳೆ ಮಾತಾಡಿದ್ರು. ಮುಗಿದ ಮೇಲೆ ಹಂಸಲೇಖ ಅವತ್ತು ತಮಾಷೆ ಮಾಡಿದ್ರು, ಬುದ್ಧಿಯವ್ರಿಗೆ ಹೇಳಿ ಲೀಲೆ ಹಾಕ್ಸ್ಗಳಿದೆ ಅಂತ ಕಾಲತ್ತೆ ಮಾತಾಡೋಕ್ಕೆ. ಅವ್ರು ಹೇಳಿರಲ್ಲ ಲೀಲೆ ಹಾಕ್ಸ್ಗಳಿದೆ. ಆದರೆ ಅವರ ಕುಟುಂಬದ ಜೊತೆಗೆ ಅಷ್ಟೊಂದು ಬಾಂಧವ್ಯ ಇರ್ತಕ್ಕಂಥವ್ರು. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಹೇಗೆ ಸಮರಸ ವಿರಸ ಎಲ್ಲ ಇದೆ ಅಂತ ಅನ್ನೋದನ್ನು ನೋಡಿದವರು. ಅವರೊಮ್ಮೆ ಒಂದು ಘಟನೆ ಹೇಳಿದ್ರು, ಇನ್ನೂ ನೆನಪಿದೆ. ಹಂಸಲೇಖ ಅವರು ಮತ್ತು ಎಸ್ ಪಿ ಅವರಿಗೆ ವೈಯಕ್ತಿಕವಾಗಿ ಯಾವುದೋ ಕಾರಣಕ್ಕೆ ಮನಸ್ತಾಪ ಇತ್ತು. ಆದರೆ ಅನಿವಾರ್ಯವಾಗಿ ರೆಕಾರ್ಡ್ ಮಾಡುವಾಗ ಇವರು ಸಾಹಿತ್ಯ ಕೊಡಬೇಕು, ಅವ್ರು ಹಾಡಬೇಕು, ಮ್ಯೂಸಿಕ್ ಎಲ್ಲ ಇರುತ್ತೆ. ಅವಾಗೊಂದು ಸ್ಟುಡಿಯೋದಲ್ಲಿ ಇರುವಾಗ, ಸ್ಟುಡಿಯೋ ರೆಕಾರ್ಡಿಂಗ್ ಅಂದರೆ ಒಟ್ಟಾಗಿರೋದು, ಎಲ್ಲ ಒಂದೊಂದು ಗೂಡುಗಳಿರುತ್ತೆ. ಒಂದು ಕಡೆ ವಯಲಿನು, ಒಂದು ಮೃದಂಗ, ಎಲ್ಲ ಇನ್ಸ್ಟ್ರೂಮೆಂಟು ಬೇರೆ ಬೇರೆ ಇರುತ್ತೆ. ಅದನ್ನು ಕೋಆರ್ಡಿನೇಟ್ ಮಾಡ್ತಾರೆ. ಆವಾಗ ಹಂಸಲೇಖ ಒಂದು ಕಡೆ ಇದ್ದರು, ಎಸ್ ಪಿ ಒಂದು ಕಡೆ ಇದ್ದರು. ಎಸ್ ಪಿ ಅಂದರೆ ಜಗತ್ತಿನ ಒಬ್ಬ ಪ್ರಖ್ಯಾತ ಗಾಯಕ ಅವರು. ಅವ್ರು ಎಷ್ಟು ಮಟ್ಟಿಗೆ ಅಂದರೆ, ನಾವು ಸುತ್ತೂರದ ಮಟ್ಟದ ಕೆಲವು ವಚನಗಳನ್ನ ಆಡಿಸಿದ್ವಿ. ಆವಾಗ ಇವರು, ನಾವು ಅಮೇರಿಕಾದಲ್ಲಿ ನಾವು ಸಿದ್ದೇಶ್ವರ ಸ್ವಾಮೀಜಿ ಅಲ್ಲಿದ್ವಿ. ಆಮೇಲೆ ಇಲ್ಲಿ ಟ್ಯೂನ್ ಮಾಡಿದ್ದೆಲ್ಲ ಅಲ್ಲಿ ಕಳಿಸ್ಕೊಟ್ಟಿದ್ರು. ಸೊ ಒಂದೇ ವಚನ 4 ಟ್ಯೂನು ಬಂತು. ನಾವು ಹೇಳಿದ್ವಿ ಎಲ್ಲ ಚೆನ್ನಾಗಿದೆ, 4 ಯಾಕೆ ಮಾಡ್ಸೋಕೆ ಹೋದ್ರು ಅಂತ. ಆವಾಗ ಗೊತ್ತಾಯ್ತು 4 ಎಸ್ ಪಿನೇ ಆಡಿರೋದು ಅಂತ. ಅದು ಗೊತ್ತಿಲ್ಲದೆ ಎಸ್ ಪಿನೇ 4 ಆಡಿರೋದು ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂಥ ಕಲೆಗಾರ ಅವರು. ಸೊ ಅವ್ರ ಮನಸ್ತಾಪ ಇದ್ದಾಗ ಎಲ್ಲ ಅವ್ರನ್ನ ಸರಿಹೊಂದಿಸ್ಲಿಕ್ಕೆ ಮಾಡಿದರು. ಆಗ ಅಲ್ಲಿದ್ದಾಗ ಅವ್ರ ಮನಸ್ಸಿಬ್ಬರದು ತಿಳಿಯಾಗಿತ್ತು. ಇಬ್ಬರು ಹೊಂದಾಣಿಕೆ ಭವನಕ್ಕೆ ಬಂದಿದ್ದರು. ವಿರೋಧದಿಂದ ಸಾಹಿತ್ಯ ಶುರುವಾದದ್ದು ಒಂದೊಂದೇ ಹಂಸಲೇಖ ಸಮರಸದ ಗೀತೆಯ ಒಂದೊಂದು ಸಾಲನ್ನು ಬರ್ಕೊಡೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡೋದು. ಹಾಗಾಗಿ ಇಬ್ಬರು ಬಾಂಧವ್ಯ ಮರುಕಳಿಸ್ತು ಅಂತ ಅನ್ನೋದು ಒಂದು ಘಟನೆಯನ್ನು ಹೇಳಿದ್ದೀಗೂ ಕೂಡ ನೆನಪಿದೆ. ಮತ್ತು ಕಲಾವಿದರಲ್ಲಿ ರಾಗ ದ್ವೇಷ ಎಲ್ಲ ಇರುವಂತಹದ್ದು ಸಹಜವಾದಂತಹದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯ, ನಮ್ಮ ಪಿ ಬಿ ಶ್ರೀನಿವಾಸ್ ಒಂದು ಕಾಲಕ್ಕೆ ಏನು ಅಂತಂದರೆ, ರಾಜ್ಕುಮಾರ್ಗೆ ಹೇಳಿಸಿದಂಥ ಕಂಠ ಅಂದರೆ ಪಿ ಬಿ ಅಂತ. ಪಿ ಬಿ ಶ್ರೀನಿವಾಸ್ ತತ್ತ ಗೊತ್ತಾಗದಷ್ಟು ಕಂಠ ಸಮರಸ ಹೊಂದಿತ್ತು. ರಾಜ್ಕುಮಾರ್ ಅವ್ರಿಗೆ ಪಾಲ್ಕೆ ಪ್ರಶಸ್ತಿ ಬಂತು. ಅವಾಗ ಪಿ ಬಿ ಇಷ್ಟೆಲ್ಲ ಮಾಡಿದ್ದಾರೆ, ಅವ್ರಿಗೆ ಬರಲಿಲ್ಲ, ಅವ್ರಿಗೇನು ಅಂಥ ಪ್ರಶಸ್ತಿ ಅಂತ ಜನ ಒಂದು ಹಾಗೆ ಅಪಸ್ವರ ಇದ್ದಾಗ ಪಿ ಬಿ ಶ್ರೀನಿವಾಸ್ ಏನು ಹೇಳಿದ್ರು ಅಂತಂದರೆ, ಅದರಲ್ಲಿ ಅರ್ಥ ನನಗೆ ಸೇರೋದು ಅಂತ. ರಾಜ್ಕುಮಾರ್ಗೆ ಬಂದರೆ ಪ್ರಶಸ್ತಿ ನನಗೆ ಬಂದಂಗೆ, ಅದು ನಂದು ಅರ್ಧ ಪಾಲಿದೆ ಅಂತ ಸಂತೋಷವನ್ನು ವ್ಯಕ್ತಪಡಿಸಿದಂತಹ ಹಿರಿಯ ಕಲಾವಿದರು ಇದ್ದಂತಹದ್ದು ನಮ್ಮ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಕನ್ನಡಿಗರು ಹೆಮ್ಮೆ ಪಡಬೇಕಾದಂಥ ಸಂಗತಿ. ಅಂತ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಲೋಲಾಕ್ಷಿ ಅವರು ಈ ವಿಭಾಗದ ಮುಖ್ಯಸ್ಥರಾಗಿ ಅತ್ಯುತ್ತಮವಾದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು. ಇಂತಹ ಮೌಲಿಕವಾದ ಪ್ರಬಂಧಗಳು ಬರಲಿಕ್ಕೆ ಅದರ ಹಿಂದೆ ಅವರ ಪರಿಶ್ರಮ, ಬೆಂಬಲ, ಸಹಕಾರಗಳು ಇದೆ ಅಂತಕ್ಕಂಥದ್ದು ಗಮನಿಸಬೇಕಾದಂಥದ್ದು. ಎಲ್ಲರ ಉಪಸ್ಥಿತಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಇದು ಇಲ್ಲಿ ತಂದಿಟ್ಟಾಗ ಹೆಂಗೆ ಮಾಡಿಸ್ತಾರೆ ಅಂತ ಭಾಳ ಮನಸ್ಸಿಗಿತ್ತು. ಏನು ರೀಲ್ ಓಡಿಸ್ತಾರೋ, ಆ ಕಡೆಯಿಂದ ತೆಗಿತಾರೋ, ಎಲ್ಲಿ ತೆಗಿತಾರೆ ಅಂತೇಳಿ ಒಂದು ಸ್ವಲ್ಪ ಹೊಸ ರೀತಿಯಲ್ಲಿ ಚಲನಚಿತ್ರ ಸಂಬಂಧಪಟ್ಟಂತಹ ಒಂದು ಪೊಲೀಸ್ ಪ್ರತಿನಿಧೀಕರಣ ಕಾರ್ಯಕ್ರಮ ಆದ್ದರಿಂದ
ಅದನ್ನು ಸಾಂಕೇತಿಕವಾಗಿ ಈಗ ಯಾರು ಇದು ನೋಡೋದೇ ಇಲ್ಲ. ಇದು ಹಿಂದೆ ಕ್ಯಾಮ್ರಾ ಮಾಡುವಾಗ ಇದನ್ನು ತೆಗೆದುಕೊಂಡು ಹೋಗಲಿಕ್ಕೆ ವ್ಯಾನ್ಗಳು ಬೇಕಾಗ್ತಿತ್ತು. ಮತ್ತು ಫಿಲ್ಮ್ ಬಿಡುವಾಗಲೂ ಕೂಡ ಗ್ರೀನ್ ರೂಮಲ್ಲಿ ಕೆಲವ್ರು ನೋಡಿರ್ಬೋದು, ಇಂಥದ್ದೇ ಅಲ್ಲಿ ಪ್ರೊಜೆಕ್ಟರ್ಸ್ ಇರ್ತಾಯಿತ್ತು, ಅಷ್ಟು ದೊಡ್ಡದು. ಈಗೆಲ್ಲ ಟೆಕ್ನಾಲಜಿ ಮುಂದೆ ಆಗಿದೆ, ಆದರೆ ನಮ್ಮ ಪರಂಪರೆಯ ಒಂದು ಕಾಲದಲ್ಲಿ ಇದ್ದಂತಹದ್ದು ಅನ್ನೋದನ್ನು ಪ್ರಾತಿನಿಧಿಕವಾಗಿ ಇಲ್ಲಿ ಆ ಮುಖಾಂತರ ಇದನ್ನು ಬಿಡುಗಡೆ ಮಾಡಿಸಿರೋದು ಸಂತೋಷ ಸಂಗತಿ. ಹಾಗೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಸಂತೋಷ ಆಗಿದೆ. ಒಂದು ಸಾಹಿತ್ಯಿಕವಾದಂಥ ಮೌಲಿಕವಾದಂಥ ಮಾತುಗಳನ್ನು ಕೇಳುವ ಅವಕಾಶ ಲಭ್ಯ ಆಗಿದೆ. ಅವರಿಗೆ ಎಳಿಂಪ ಮತ್ತು ಕೃಷ್ಣಾಂಬ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಅವ್ರನ್ನ ಸಾಂಸ್ಕೃತಿಕವಾಗಿ ಬೆಳೆಸುವಂಥ ಜವಾಬ್ದಾರಿಯನ್ನು ಅವರಿಬ್ಬರು ಹೊತ್ತು ನಡೆಸ್ತಾ ಇರೋದು ಸಂತೋಷ ಸಂಗತಿ. ಹಾಗೆ ಅಂತೇಳಿ ಕವಿತಾ ಅವರು ಹೀಗೆ ಸಾಹಿತ್ಯದ ಸೇವೆಯನ್ನು ಪೊಲೀಸ್ ಸೇವೆ ಜೊತೆಗೆ ಮುಂದುವರಿಸಲಿ. ನಾಗಶಯನ್ ಅವರು ಕೂಡ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅವರಿಗೆ ಅನುಭವದ ಕೃತಿಗಳನ್ನು ಪ್ರಕಟಿಸುವಂಥ ಕೆಲಸ ಮಾಡಲಿ. ಇಬ್ಬರು ಡಾಕ್ಟರೇಟ್ ಆಗಿದ್ದಾರೆ, ಇಬ್ಬರು ಸಾಹಿತಿಗಳಾಗೂ ಕೂಡ ಮುಂದೆ ಬರಲಿ ಅನ್ನೋ ಆಶಯವನ್ನು ವ್ಯಕ್ತ ಮಾಡಿ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದದ್ದು ಸಂತೋಷ ಸಂಗತಿ. ಹಾಗೆ ಅಂತ ಭಾವಿಸಿ ಭಗವಂತನ ಕೃಪೆ ಎಲ್ರಿಗೂ ಇರಲಿ ಅಂತ ನಮ್ಮ ಹಾರೈಕೆಯನ್ನು ವ್ಯಕ್ತ ಮಾಡಿ 4 ಮಾತಿಗೆ ವಿರಾಮ ಕೊಡ್ತೇವೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರೀಯ ಮಹಾಸ್ವಾಮಿಗಳಿಂದ ಡಾಕ್ಟರ್ ಕವಿತಾ BT IPS ಇವರಿಗೂ ಹಾಗೂ ನಮ್ಮ ಅಬಕಾರಿ ಉಪ ಆಯುಕ್ತರಾದಂತಹ ಡಾಕ್ಟರ್ ನಾಗಶಯನ R ಇವರಿಗೂ ಇಬ್ಬರು ದಂಪತಿಗಳಿಗೆ ಗೌರವ ಸಮರ್ಪಣೆ. ನಮ್ಮ ಗುರುಗಳಿಂದ ಆಶೀರ್ವಾದವನ್ನು ಗುರುಗಳಿಂದ ಸ್ವೀಕರಿಸ್ತಾ ಇದ್ದಾರೆ. ಅವರ ಈ ಸಾಹಿತ್ಯ ಕ್ಷೇತ್ರ ಮತ್ತಷ್ಟು ಮುಂದುವರಿಯಲಿ, ಮತ್ತಷ್ಟು ಕೃತಿಗಳು ಬಿಡುಗಡೆ ಆಗಲಿ ಇವರಿಂದ ಅಂತ ಹೇಳ್ತಾ ಗುರುಗಳಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕು. ಅದನ್ನು ನಮ್ಮ ಪುಟ್ಟರಾಜ ಕವಿ ಗವಾಯಿಗಳ ಒಂದು ಗೀತೆಯೊಂದಿಗೆ ಅರ್ಪಿಸಬೇಕು ಅಂತ ಆಸೆ ಆಗ್ತಾ ಇದೆ. ಗುರುವಿಗೆ ತನೋವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅವರ ಪಾದಕಮಲಗಳಿಗೆ ಅರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ವಂದನಾರ್ಪಣೆಯಲ್ಲಿ ಮುಕ್ತಾಯಗೊಳ್ಳಲಿದೆ. ಹಾಗೆ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಗೌರವ ಸಮರ್ಪಣೆಯನ್ನ ನಮ್ಮ ಸುತ್ತೂರು ಶ್ರೀಗಳ ಕಡೆಯಿಂದ ಇವಾಗ ಗೌರವ ಸಮರ್ಪಣೆ ಇದೆ. ಜ್ಞಾನವೆಂಬುದು ಹುಲಿಯ ಹಾಲು ಇದ್ದ ಹಾಗೆ, ಅದನ್ನು ಕುಡಿದವರು ಗರ್ಜಿಸಿಯೇ ಗರ್ಜಿಸ್ತಾರೆ. ನಮ್ಮ ಮೇಡಮ್ಮರವರು ತನ್ನ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಈವರೆಗೆ ಗಳಿಸಿದಂಥ ಎಲ್ಲ ಸಂಪೂರ್ಣ ಜ್ಞಾನ ಭಂಡಾರದ ಒಂದು ಪ್ರತಿಬಿಂಬವೇ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಅಂತೇಳಿ ಹೇಳಕ್ಕೆ ಬಯಸುತ್ತಾ, ಪುಸ್ತಕವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವನ್ನು ಯಾರು ಕದಿಯಲು ಸಾಧ್ಯವಿಲ್ಲ. ಪುಸ್ತಕವನ್ನು ಓದಿಕೊಂಡು ನಾವು ಜ್ಞಾನವನ್ನು ಬೆಳೆಸಿಕೊಂಡಿದ್ದರೆ ಯಾರಿಂದಲೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಅನ್ನುವ ಮಾತಿನಂತೆ ಅಸ್ತಿತ್ವ ಸಾಂಸ್ಕೃತಿಕ ವೇದಿಕೆ ಮತ್ತು ಹೆಮ್ಮರ ಫೌಂಡೇಶನ್ ಮೈಸೂರವರ ಸಹಯೋಗದಲ್ಲಿ ದಕ್ಷ ಹಾಗೂ ಜನಸ್ನೇಹಿ ಪೊಲೀಸ್ ಅಧಿಕಾರಿ ಡಾಕ್ಟರ್ ಕವಿತಾ BT IPS ರವರು ರಚಿಸಿರುವ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಕೃತಿಯ ಬಿಡುಗಡೆ ಸಲುವಾಗಿ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕೃತಿ ಬಿಡುಗಡೆಯನ್ನು
ನೆರವೇರಿಸಿದ ತ್ರಿವಿಧ ದಾಸೋಹಿ, ಅದರಲ್ಲೂ ಶಿಕ್ಷಣದಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಾಂತಿಯನ್ನು ಮಾಡಿದಂತಹ ಶ್ರೀ ಕ್ಷೇತ್ರ ವೀರ ಸಿಂಹಾಸನಾಧೀಶ್ವರರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ರವರಿಗೆ ಭಕ್ತಿಪೂರ್ವಕವಾದ ವಂದನೆಗಳು ಹಾಗೂ ಪ್ರಣಾಮಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮ ಕೃತಿಯನ್ನು ಅನಾವರಣ ಮಾಡಲು ಪಟ್ಟಿದ ಶ್ರಮದ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರಾದ ಪ್ರೊಫೆಸರ್ NK ಲೋಲಾಕ್ಷಿ ಮೇಡಮ್ ರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀ ಶಂಕರ್ ದೇವನೂರು ರವರು ಖ್ಯಾತ ಸಂಸ್ಕೃತಿ ಚಿಂತಕರು, ವಿಶ್ರಾಂತ ಮುಖ್ಯ ಅಭಿಯಂತರರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕೃತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸೊಗಸಾಗಿ ಚುಟುಕಾಗಿ ವಿವರಿಸಿದ ಸಹಾಯಕ ನಿರ್ದೇಶಕರು, ರಾಷ್ಟ್ರೀಯ ಸೇವಾ ಯೋಜನೆ, ಶಾಲಾ ಶಿಕ್ಷಣ ಇಲಾಖೆ, ಬೆಂಗಳೂರು, ಡಾಕ್ಟರ್ ಗುಬ್ಬಿಗೂಡು ರಮೇಶ್ ರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹಾಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಕೃತಿಯನ್ನು ಅನಾವರಣ ಮಾಡಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಟ್ಟಿದ ಪ್ರಯತ್ನಗಳನ್ನು ಚುಟುಕಾಗಿ ವಿವರಿಸಿದ ಮಂಡ್ಯ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರಾದ ಡಾಕ್ಟರ್ ನಾಗಶಯನ KSES ರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಕೃತಿಯ ಲೇಖಕರು ಹಾಗೂ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ರಕ್ಷಣೆ ಹಾಗೂ ಅವರ ಶ್ರೇಯೋಭಿವೃದ್ಧಿಗೆ ಆಪ್ತಗಳತಿ ಅನ್ನುವ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿ ಚಾಮರಾಜನಗರ ಜಿಲ್ಲೆಯ ಸಮಸ್ತ ಹೆಣ್ಣು ಮಕ್ಕಳ ಆಶಾಕಿರಣವಾದಂತಹ ಹಾಗೂ ಚಾಮರಾಜನಗರ ಜಿಲ್ಲೆಯ ರಾಜ್ಯದಲ್ಲಿ ಅತಿ ಎತ್ತರದ ಐತಿಹಾಸಿಕ ಪೊಲೀಸ್ ಹುತಾತ್ಮರ ಸ್ಮಾರಕವನ್ನು ಹಾಗೂ DR ಕೇಂದ್ರದಲ್ಲಿ ಪರೇಡ್ ಮೈದಾನವನ್ನು ನಿರ್ಮಿಸಿ ಸಮಸ್ತ ಜಿಲ್ಲಾ ಪೊಲೀಸರ ಹಾಗೂ ಸಾರ್ವಜನಿಕರ ಜನಸ್ನೇಹಿ ಹಾಗೂ ದಕ್ಷ ಅಧಿಕಾರಿಗಳಾದ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಕವಿತಾ BT IPS ಮೇಡಮ್ ರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಜೀವನದಲ್ಲಿ ಸಂತೋಷ, ದುಃಖ ಎಲ್ಲ ಇರುತ್ತೆ. ಜಾತಿ ಭೇದ ಮತವನ್ನು ಮರೆತು ಎಲ್ಲರೊಂದಿಗೆ ಸಾಮರಸ್ಯದೊಂದಿಗೆ ಜೀವನ ಮಾಡದೆ ನಿಜವಾದ ನೈಜ ಜೀವನ ಅಂತೇಳಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ದ.ರಾ ಬೇಂದ್ರೆರವರ ಮಾತಿನಂತೆ ನಾವೆಲ್ಲರೂ ಕೂಡ ಜಾತಿ ಭೇದವನ್ನು ಮರೆತು ಸಾಮರಸ್ಯದಿಂದ ಜೀವನವನ್ನು ಮಾಡಬೇಕು ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಕರೆಗೆ ಹೋಗೊಟ್ಟು ಬಂದಂತಹ ಎಲ್ಲ ನಮ್ಮ ಜಿಲ್ಲೆಯ ರೈತ ಮುಖಂಡರು, ಸಮಾಜ ಸೇವಕರು, ವಿವಿಧ ಸಂಘಟನೆಗಳ ಮುಖಂಡರುಗಳು, ಸಾರ್ವಜನಿಕರು, ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕುಟುಂಬ ವರ್ಗದವರು, ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಂದನಾರ್ಪಣೆಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಅಭಿಯಂತರರಾದಂತಹ ಶ್ರೀ ಶಂಕರ್ ದೇವನೂರು ಹಾಗೆ ಶ್ರೀಮತಿ ಅನಸೂಯ ದೇವನೂರು ರವರಿಗೆ ಗುರುಗಳ ಕಡೆಯಿಂದ ಹಾಗೂ ಡಾಕ್ಟರ್ ಕವಿತಾ BT ಮೇಡಮ್ ಅವರ ಕಡೆಯಿಂದ ಗೌರವ ಸಮರ್ಪಣೆ ಜೋರಾದ ಚಪ್ಪಾಳೆಯ ಮೂಲಕ. ಈ ಒಂದು ಕಾರ್ಯಕ್ರಮ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಈ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮ ಇಲ್ಲಿಗೆ ಸಮಾಪ್ತಿಗೊಂಡಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ಭಾಷೆಯನ್ನು ಮತ್ತಷ್ಟು ಬೆಳೆಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಪ್ರತಿಕ್ಷಣ ಕನ್ನಡಮಯವಾಗಿರಲಿ, ಪ್ರತಿಕ್ಷಣ ಶುಭವಾಗಿರಲಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕನ್ನಡತಿ ಶುಭರಿಗೂ ಕೂಡ ವಿದಾಯವನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರಗಳು. ಮಹಾಗಳಂಗಳು ಇವರಾಗ್ನಿಯಂತೆ ನಡೆವ ಜನಗಳೇ ಗಳಂಗಳು, ಇವರ ಸಂಸಾರ ಸುಖವೇ ಶಿವ ಸುಖ, ಇವರ ಸಂಸಾರ ಸುಖವೇ ಶಿವ ಸುಖ ಗುರುಕುಮಾರ ಪಂಚಾಕ್ಷರೇಶ್ವರ
ಪರಮೇಶ್ವರ ಗುರುವಿಗೆ ತನುವನ್ನು ಲಿಂಗಕ್ಕೆ. ಇಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಹಾಗೆ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಿದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ